ಬಟ್ ತುಂಬ ಒಂದ್ಸಲ ಇಮಿಡಿಯೇಟಾಗಿ ಹೆದರಿಕೆ ಭಯ ಎಲ್ಲ ಆಯಿತು. ಯಾರನ್ನು ಹುಡ್ಕೋದು, ಯಾರನ್ನು ಹುಡುಕೋದು, ಯಾರನ್ನು ಸೇವ್ ಮಾಡೋದು ಅಷ್ಟೊಂದೆಲ್ಲ ಓಡಲ್ಲ ಆವಾಗ ತಲೆ. ಫಸ್ಟ್ ನನ್ನ ಮಗು, ನನ್ನ ಹೆಂಡತಿ ಆ ಕಡೆ ಇದ್ಲು, ಫಸ್ಟ್ ಮಗು ಏನಾದ್ರು ಮಾಡಿ ಸೇವ್ ಮಾಡಬೇಕು ಅಂತ ಆ ಭಯ. ಆಮೇಲೆ ನನಗೆ ಹೇಗೆ ಹಾರಿದ್ನು, ಯಾಕಂದರೆ ನಾನು ಹಾರಿ ಒಂದು 10 ಸೆಕೆಂಡಲ್ಲಿ ನನ್ನ ಸೀಟಿಗೆ ಬೆಂಕಿ ಬಂದಿದೆ. ಸೊ ಸ್ವಲ್ಪ ಡಿಲೇ ಆಗಿದ್ದರೂ ನನಗೆ, ನನ್ನ ಮಗುಗೆ ಏನಾದ್ರು ಸ್ವಲ್ಪ ಸಿವಿಯರ್ ಆಗಿ ಇಂಪ್ಯಾಕ್ಟ್ ಆಗ್ತಾಯಿತ್ತು. ಆ ಟೈಮಲ್ಲಿ ಹೇಗಾಗುತ್ತೋ ಮಾಡಿ ನಾವು ಪಾರಾದು. ಒಂದು ಕಡೆಯಿಂದ ನೀವು ಜಿಗಿತೀರ ಕೆಳಗಡೆ, ನಂತರ ಮಗುನ ಎತ್ತಳ್ಕೊತೀರ ಕಿಟಕಿಯಿಂದ, ಮಗುನ ಹೊರಗಡೆ ತೋತೀರ, ಮಗು ಜೀವ ಕಾಪಾಡ್ತೀರ. ಅದರ ನಂತರ ನೀವು ಆ ಕ್ಷಣದಲ್ಲಿ ಎಲ್ಲ ಓಡಾಟ, ಕಾಲು ತುಳಿತ, ಭಯ, ಕಿರ್ಚಾಟ ಜಾಸ್ತಿ ಇತ್ತು ಅಂತ. ಅದೇ ಮಗುನ ಫಸ್ಟ್ ನಾನು ಹಾರಿ ಮಗುನ ಸೇವ್ ಮಾಡಿದೆ. ಆಮೇಲೆ ನನ್ನ ಹೆಂಡತಿ ಎಲ್ಲಿದ್ದಾಳೆ ಅಂತ ನೋಡೋಕ್ಕೆ ವಿಂಡೋಯಿಂದ ಬರ್ತಾ ಇದ್ದೆ. ಆಮೇಲೆ ಅಷ್ಟೊತ್ತಿಗೆ ಅದೇ ನಾನು ಹೇಳಿದಾಗೆ ಯಾರೋ ನನ್ನ ಹೆಂಡತಿನ ಕರ್ಕೊಂಡೋಗಿ ಸೇವ್ ಮಾಡಿದರು. ಅಂದರೆ ನಾನು ಹುಡುಕ್ತಾ ಇರೋ ಟೈಮಲ್ಲಿ ನನ್ನ ಹೆಂಡತಿ ಹಿಂದ್ಗಡೆಯಿಂದ ಬಸ್ ಆ ಕಡೆಯಿಂದ ಇಳಿದು ಹಿಂದ್ಗಡೆಯಿಂದ ಬಂದಳು. ಅವಳಿಗೆ ತಲೆಗೆ ಏಟಾಗಿರೋದ್ರಿಂದ ಅವಳದ್ದು ಮೈಯೆಲ್ಲ ರಕ್ತ ಆಗಿತ್ತು. ಮತ್ತು ನಾನು ನನ್ನ ಮಗು, ನನ್ನ ಹೆಂಡತಿ ಒಟ್ಟು ಮಾಡಿಕೊಂಡು ಯಾರ್ದಾರು ವೆಹಿಕಲ್ಸ್ ಓಡಾಡ್ತಾ ಇದ್ದರೆ ಸಹಾಯಕ್ಕೆ ಸ್ಟಾಪ್ ಮಾಡಿ ಅಂತ ಹೇಳಿ ಅವಾಗೊಬ್ಬರು ಹೆಲ್ಪ್ ಮಾಡಿದರು. ಪಿಕಪ್ ಒಂದು ಹೋಗ್ತಾ ಇತ್ತು, ಹೆಲ್ಪ್ ಮಾಡಿದರು. ಅದರಲ್ಲಿ ಕೂತ್ಕೊಂಡು ನಾವು ರಿಪ್ಪನ್ಪೇಟೆ ರಿಪ್ಪನ್ಪೇಟೆ ಆಸ್ಪತ್ರೆಗೆ ಫಸ್ಟ್ ಏಡಿಗೆ ಅಂತ ಹೋದ್ವಿ. ಅಲ್ಲಿಂದ ಶಿವಮೊಗ್ಗಕ್ಕೆ ಬಂದ್ವಿ. ಆ ಕ್ಷಣದಲ್ಲಿ ಹೇಗಿತ್ತು ಅಂದರೆ, ಆ ಬಸ್ಸು ಕೆಲವೇ ಕ್ಷಣದಲ್ಲಿ ಸುಟ್ಟು ಹೋಯಿತು. ಪ್ಯಾಸೆಂಜರ್ಸ್ ಕೂಡ ಹೊರಗಡೆ ಬರ್ತಾ ಇದ್ರು, ಒಬ್ಬೊಬ್ಬರಿಗೆ 36 ಜನ ಕೂಡ ಪ್ರಯಾಣಕ್ಕೆ ಹೊರಗೆ ಬಂದರು ಅಂತ. ಅಂದರೆ ಅದೇ ಬಸ್ಸಲ್ಲೇ ತುಂಬ ಕಿರ್ಚಾಟ ನರಳಾಟ ಆಗ್ತಾಯಿತ್ತು. ಹೊರಗಡೆ ಬಂದಮೇಲೆ ಬಸ್ಸು ಮತ್ತು ಕ್ಲೀನರು ಮತ್ತು ಬೇರೆ ಸಿಬ್ಬಂದಿಯವರು ಪ್ಲಸ್ ಕೆಲವೊಂದು ಪ್ಯಾಸೆಂಜರ್ಸ್ಗೆ ಜಾಸ್ತಿನೇ ಸುಟ್ಟಿನ ಗಾಯ, ಅವ್ರದ್ದೊಂಥರ ಕಿರ್ಚಾಟ ನರಳಾಟ ಎಲ್ಲ ಇತ್ತು. ಸೊ ಅಲ್ಲಿ ಓಡಾಡ್ತಾ ಇದ್ದಿದ್ದು ಬಸ್ಸು ವೆಹಿಕಲ್ಗಳು ಅಂದರೆ ಯಾರಿಗೆ ಜಾಸ್ತಿ ತುಂಬ ಗಾಯ ಅಥವಾ ಗಂಭೀರ ಗಾಯಗಳಾಗಿದ್ದು ಅವರು ಇನಿಷಿಯಲ್ ಆಗಿ ಯಾವುದೋ ಒಂದು ವೆಹಿಕಲಲ್ಲಿ ಕೂರಿಸ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಅಲ್ಲಿದ್ದಿದ್ದು ಲೋಕಲ್ಸ್ ಜನ ಯಾರ್ಯಾರು ಬಂದಿದ್ರು ಅಲ್ಲಿ, ಅಥವಾ ಈ ಬಸ್ನವರೇ ಇರ್ಬೋದು, ಬಸ್ಸಿನ ಸಿಬ್ಬಂದಿಯವರೇ ಇರ್ಬೋದು, ಈಗ ಡ್ರೈವರ್ ಇರ್ಬೋದು, ಕ್ಲೀನರ್ ಇರ್ಬೋದು, ಅವ್ರಿಗೊಂಚೂರು ಗಾಯ ಆಗಿದ್ರು ಅವರು ಇನ್ನೊಬ್ರಿಗೆ ಹೆಲ್ಪ್ ಆಗಲಿ, ನಮ್ಮ ಪ್ಯಾಸೆಂಜರ್ಸಿಗೆ ಯಾರಿಗೆ ಜಾಸ್ತಿ ಇದಾಗಿದೆ ಅವ್ರಿಗೆ ಸ್ವಲ್ಪ ಸಹಾಯ ಆಗಲಿ ಅಂತ ಅವ್ರನ್ನ ಫಸ್ಟು ಹೇಗಾದ್ರು ಮಾಡಿ ಅದನ್ನು ವೆಹಿಕಲಲ್ಲಿ ಹಾಕ್ಕೊಂಡು ಇದಕ್ಕೆ ಹೋಗೋಣ ಅಂತ. ಒಟ್ಟಿನಲ್ಲಿ ವಾತಾವರಣ ಆಬ್ವಿಯಸ್ಲಿ ತುಂಬ ಟೆನ್ಷನ್ನು, ಭಯ. ಇಮಿಡಿಯೇಟಾಗಿ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಾವು ಪಾರಾಗಿರುವಂಥದ್ದು. ಚೂರು ಡಿಲೇ ಆಗಿದ್ರು ನಾವು ಎಲ್ಲರೂ ಬಸ್ಸಲ್ಲಿದ್ದವ್ರು ಎಲ್ಲರೂ ಸುಟ್ಟೋಗ್ತಾ ಇದ್ವಿ. ಮೇಯ್ನಾಗಿ ಏನಂದರೆ ಡ್ರೈವರ್ನ ಸಮಯ ಪ್ರಜ್ಞೆ ಅಂತ ಹೇಳ್ಬೋದು. ಅವನು ಲೆಫ್ಟ್ ಸೈಡು ಸ್ವಲ್ಪ ಆಳ ಇತ್ತು, ಅಲ್ಲೆಲ್ಲರೂ ನಿಲ್ಲಿಸಿದ್ರೆ ನಮಗೆ ಇಳಿಯೋಕ್ಕಾಗ್ತಾ ಇರಲಿಲ್ಲ. ಬಸ್ಸು ಕೂಡ ವಾಲ್ತಾ ಇತ್ತು, ಪಲ್ಟಿ ಆಗೋ ಚಾನ್ಸ್ ಇತ್ತು. ಹಂಗೇನಾರು ಆಗಿದ್ರೆ ಯಾರಿಗೂ ಸೇವ್ ಆಗೋಕ್ಕಾಗ್ತಾ ಇರಲಿಲ್ಲ, ಹೊರಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಅವನಿಗೆ ಬೆಂಕಿಲಿದ್ದರೂ ಅವನದು ಮೈ ತುಂಬ ಬೆಂಕಿ ಆಗಿದ್ದರೂ ಅವನು ರೈಟ್ ಸೈಡಿಗೆ ತೊಗೊಂಡೋಗಿ ಸ್ವಲ್ಪ ಸೇಫಾಗಿರೋ ಕಡೆ ಹೋಗಿ ನಿಲ್ಲಿಸ್ದ. ಹಾಗಾಗಿ ಈಗ ನಂದೇ ಎಕ್ಸಾಂಪಲ್ ಅಂದರೆ ನನಗೆ ಹಾರಕ್ಕಾಯ್ತು ಹೊರಗಡೆ.